ಹಿಂದೂ ಧರ್ಮದಲ್ಲಿ ಅಡಿಕೆಯನ್ನು ದೈವಿಕ ಮೂಲದ ಹಣ್ಣು ಅಂತ ಕರೀತಾರೆ. ಏಕೆಂದರೆ ಇದನ್ನು ಹೆಚ್ಚಾಗಿ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಕಾರ್ಯಕ್ರಮಗಳಾದ ಮದುವೆ, ದೇವಸ್ಥಾನದ ಉದ್ಘಾಟನೆ, ಗೃಹಪ್ರವೇಶ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಮೃದ್ಧಿಯ ಸಂಕೇತವಾಗಿ ಉಪಯೋಗಿಸುತ್ತಾರೆ. ಭಾರತವು ವಿಶ್ವದಲ್ಲಿಯೇ ಅಡಿಕೆ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ಪ್ರಪಂಚದ ಒಟ್ಟು 54% ಭಾರತದಲ್ಲಿಯೇ ಉತ್ಪಾದನೆಯಾಗುತ್ತದೆ. ಈ ಬೆಳೆಯು ಬಹುವಾರ್ಷಿಕ ವಾಣಿಜ್ಯ ಬೆಳೆಯಾಗಿದೆ. ಇದನ್ನು ಹೆಚ್ಚಾಗಿ ಉಷ್ಣವಲಯ ಮತ್ತು ಉಪೋಷ್ಣವಲಯ ವಲಯದಲ್ಲಿ ಬೆಳೆಯುತ್ತಾರೆ. ಇದಕ್ಕೆ ಬೇಕಾಗಿರುವ ತಾಪಮಾನ 14 ಡಿಗ್ರಿಯಿಂದ 36 ಡಿಗ್ರಿ ಸೆಲ್ಸಿಯಸ್. 10 ಡಿಗ್ರಿಗಿಂತ ಕಡಿಮೆ ಮತ್ತು 40 ಡಿಗ್ರಿಗಿಂತ ಹೆಚ್ಚು ತಾಪಮಾನ ಈ ಬೆಳೆಗೆ ಸೂಕ್ತವಾದ ತಾಪಮಾನವಲ್ಲ. ಕೆಂಪು ಲ್ಯಾಟರೈಟ್ ಸಾಯಿಲ್ ಈ ಬೆಳೆಗೆ ಸೂಕ್ತವಾದ ಮಣ್ಣು. ಇದರ ಉಪಯೋಗಗಳು: ಬಟ್ಟೆಗಳಲ್ಲಿ ಬಣ್ಣಕ್ಕಾಗಿ ಇದನ್ನು ಉಪಯೋಗಿಸುತ್ತಾರೆ. ಗೃಹ ನಿರ್ಮಾಣದಲ್ಲಿ ಅಂಟಿಕೊಳ್ಳುವ ವಸ್ತುವಾಗಿ ಪ್ಲೈಬೋರ್ಡ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಉಪಯೋಗಿಸುತ್ತಾರೆ. ಈ ಗಿಡದಿಂದ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಜೈವಿಕ ವಿಘಟನೀಯ ಪ್ಲೇಟ್ಸ್, ಬೌಲನ್ನು ಉತ್ಪಾದಿಸಬಹುದು. ಇದು ಮಾಲಿನ್ಯವನ್ನು ತಡೆಯುತ್ತದೆ. ಇದರ ಅನಾನುಕೂಲ: ಹೆಚ್ಚಿನ ಉಪಯೋಗ ಮಾಡೋದ್ರಿಂದ ಹಲ್ಲು ಮತ್ತು ದವಡೆಯ ಬಣ್ಣ ಕೆಂಪಾಗಿಸುತ್ತದೆ. ಬಾಯಿ ಹುಣ್ಣು ಮತ್ತು ವಸಡು ರೋಗ ಬರುವ ಸಾಧ್ಯತೆಗಳಿವೆ. ಕರ್ನಾಟಕದಿಂದ ಸಿರ್ಸಿ ಅಡಿಕೆಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಕೂಡ ಸಿಕ್ಕಿದೆ. ಈ ಬೆಳೆಯು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಬರುವುದಿಲ್ಲ ಹಾಗೂ ಅಗ್ಗದ ಆಮದುಗಳು ಮಯನ್ಮಾರ್ ಮತ್ತು ಶ್ರೀಲಂಕಾ ದೇಶದಿಂದ ಭಾರತದ ಮಾರುಕಟ್ಟೆಗೆ ಭಾರತದ ಅಡಿಕೆಗೆ ಪೈಪೋಟಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.